ಏಕೀಕರಣಗೊಂಡ ಈಗಿನ ಕರ್ನಾಟಕ ರಾಜ್ಯ ಉದಯಗೊಂಡ ದಿನವನ್ನು ನಾವು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸುತ್ತಾ ಬರುತ್ತಿದ್ದೇವೆ. ಏಕೀಕರಣ ಚಳವಳಿಯಲ್ಲಿ ಪ್ರಮುಖರಾದ ಆಲೂರು ವೆಂಕಟರಾಯರು, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಮುಂತಾದ ಮಹನೀಯರನ್ನು ನೆನೆಯುತ್ತಾ ಅವರ ಕೊಡುಗೆಯನ್ನು ನೆನಪಿಸುವುದು ಕನ್ನಡಿಗರ ಕರ್ತವ್ಯವೆಂದು ತಿಳಿಯಬೇಕು. ಕನ್ನಡೇನೆ ಕುಣಿದಾಡುವುದೆಂದಿದೆ, ಕನ್ನಡೇನೆ ಕಿವಿ ನಿಮಿರುವುದು ಎಂಬ ಕುವೆಂಪು ಅವರ ಸಾಲಿನಂತೆ ಕನ್ನಡ ಎಂಬುದು ಕೇವಲ ಭಾಷೆಯಲ್ಲ, ಅದು ಕನ್ನಡಿಗರ ಅಸ್ಮಿತೆ ಮತ್ತು ಸಂಸ್ಕೃತಿಯ ಆಕಾರವಾಗಿದೆ. ಕನ್ನಡ ನಮ್ಮ ಹೆಮ್ಮೆಯ ಆಸ್ತಿಯಾಗಿದೆ. ಇತ್ತೀಚೆಗಿನ ಆಗುಹೋಗುಗಳ ಪ್ರಕಾರ ಕನ್ನಡ ಭಾಷೆ ಕನ್ನಡಿಗರ ಮೇಲೆ ಹಲವು ರೀತಿಯ ಒತ್ತಡಗಳು, ಕನ್ನಡಿಗರ ಉದ್ಯೋಗದಲ್ಲಿ ಆಗುತ್ತಿರುವ ತಾರತಮ್ಯ ತೊಂದರೆಗಳು, ಇದರ ಬಗ್ಗೆ ನಾವು ಹೆಚ್ಚೆತ್ತು ಹೋರಾಡಬೇಕಾಗಿದೆ. ಕನ್ನಡ ಭಾಷೆಯ ಮೇಲಿರುವ ಕೀಳರಿಮೆಯನ್ನು ತೊರೆದು ಕನ್ನಡವನ್ನು ಪ್ರಪಂಚದಾದ್ಯಂತ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮದಾಗಿರಬೇಕು. ಕನ್ನಡ ಪ್ರೇಮ ಈ ಬಾರಿಯೂ ನವೆಂಬರ್ 1ಕ್ಕೆ ಮಾತ್ರ ಸೀಮಿತವಾಗದೆ ಅದು ನಮ್ಮ ಜೀವನದ ಉಸಿರಲ್ಲಿಯೂ ಮಿಡಿಯುತ್ತಿರಬೇಕು. ಎಲ್ಲಾದರಿರು ಎಂತಾದರಿರು ಎಂದೆಂದಿಗೂ ನೀ ಕನ್ನಡವಾಗಿರು ಕವಿಯ ಶಕ್ತಿ. ಕನ್ನಡಕ್ಕಾಗಿ ಕನ್ನಡತನಕ್ಕಾಗಿ ದುಡಿಯೋಣ, ಜೀವಿಸೋಣ ಎಂದು ಹೇಳುತ್ತಾ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಗಿ, ಸಿರಿಗನ್ನಡಂ ಏಳ್ಗೆ ಎನ್ನುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಕನ್ನಡ.